ನಮಸ್ತೆ ಮಿತ್ರರೇ. ಕೆಲವರಿಗೆ ಮೀನು ಫ್ರೈ ಹೇಳಿದರೆ ತುಂಬ ಇಷ್ಟ. ಬಟ್ ಎಣ್ಣೆ ಹಾಕಿ ಮಾಡಿದ ಕೂಡಲೇ ಏನೋ ಒಂದು ಆರೋಗ್ಯದ ಸಮಸ್ಯೆ ಬರ್ತದೆ. ಹಾಗೆ ನನ್ನ ಅಮ್ಮನಿಗೆ ಮುಂಚೆ ಇತ್ತು, ಅವರಿಗೆ ಬೂತಾಯಿ ಹೇಳಿದರೆ ತುಂಬ ಇಷ್ಟ. ಬಟ್ ಬೂತಾಯಿಯ ಮೀನನ್ನು ಫ್ರೈ ಮಾಡಿ ತಿಂದ ಕೂಡಲೇ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಬರ್ತಿತ್ತು. ಆಗ ನಾವು ಅವರಿಗೆ ಈ ಎಣ್ಣೆಯನ್ನು ಬಳಸದೆಯೇ ಈ ಒಂದು ಬೂತಾಯಿಯನ್ನು ಫ್ರೈ ಮಾಡ್ತಿದ್ದೆವು. ಅದೇ ರೀತಿ ನಾನಿವತ್ತು ಎಣ್ಣೆಯನ್ನು ಸ್ವಲ್ಪವೂ ಬಳಸದೆ ಒಂದು ಬೂತಾಯಿಯ ಫ್ರೈಯನ್ನು ಮಾಡಿದ್ದೇನೆ. ಹಾಗಾದರೆ ಈ ಎಣ್ಣೆಯನ್ನು ಬಳಸಿ ಮಾಡುವಂತಹ ಬೂತಾಯಿಯ ಫ್ರೈಯನ್ನು ಹೇಗೆ ಮಾಡುವುದೆಂದು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ಬೂತಾಯಿ ಫ್ರೈಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ಒಂದು 1/2 kg ಬೂತಾಯಿ ಮೀನು ಉಂಟು. ಒಳ್ಳೆ ಹೀಗೆ ಮೊಟ್ಟೆ ಉಂಟಾ ಅಂತ ಏನು ನೋಡಬೇಕು. ಸ್ವಲ್ಪ ಎಣ್ಣೆ ಪಸೆ ಇರುವಂತಹ ಈ ಬೂತಾಯಿ ಮೀನನ್ನು ನಾವಿವತ್ತು ಫ್ರೈ ಮಾಡೋದು. ಅದು ಎಣ್ಣೆಯನ್ನು ಬಳಸದೆ ಹೇಗೆ ಫ್ರೈ ಮಾಡ್ಬೋದು. ಈ ಎಣ್ಣೆ ಇರುವ ಬೂತಾಯಿಯನ್ನು ಎಣ್ಣೆಯನ್ನು ಬಳಸದೆ ಇವತ್ತು ನಾವು ಫ್ರೈ ಮಾಡ್ತಿದ್ದೇವೆ. ಮೊದಲಿಗೆ ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತರ್ತೇನೆ, ಆಮೇಲೆ ಹೇಗೆ ಮಾಡೋದನ್ನು ನೋಡೋಣ. ಮಿತ್ರರೇ, ಇಲ್ಲಿ ನೋಡಿ ಮೀನೆಲ್ಲ ಮಾಡಿ ಆಯಿತು. ಆದಷ್ಟು ಇದರ ಹುರುಪನ್ನು ತೆಗೆದ್ರೆ ಅದರಲ್ಲಿ ಹುರುಪು ಇರ್ತದೆ. ಅದಕ್ಕೆ ಈಗ ನಾವು ಏನು ಮಾಡುವ ಹೇಳಿದರೆ ಸ್ವಲ್ಪ ಹಳದಿ ಮತ್ತು ಒಂದಿಷ್ಟು ಉಪ್ಪನ್ನು ಹಾಕಿ ಇದನ್ನು ಈ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಇದರದ್ದು ಹುರುಪು ಎಲ್ಲ ಹೋಗುವ ಹಾಗೆ ಹೀಗೆ ಚೆನ್ನಾಗಿ ಹೀಗೆ ತಿರುಗಿಸ್ಕೊಳ್ಬೇಕು. ನೋಡಿ, ಇಷ್ಟು ಮೊಟ್ಟೆ ಸಹ ಇದರಲ್ಲಿತ್ತು. ಈ ಮೊಟ್ಟೆಯ ಕಪ್ಪುಗಳನ್ನು ಸಹ ನಾವು ಈಗ ಚೆನ್ನಾಗಿ ತೊಳೆದುಕೊಳ್ಬೇಕು. ಹೀಗೆ ತಿರುಗಿಸಿ ತೊಳೆದು ಮತ್ತೆ ಇದಕ್ಕೆ ಒಂದೊಂದು ಹೀಗೆ ಕಟ್ಸ್ಗಳನ್ನು ಹಾಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಮೀನೆಲ್ಲ ಕ್ಲೀನಾಗಿ ಬಂತು. ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ನೋಡಿ. ಈಗ ಇದಕ್ಕೆ ಒಂದೊಂದು ಹೀಗೆ ದೂರಕ್ಕೆ ಒಂದು ಸೈಡಲ್ಲಿ ಒಂದು 4 ಕಟ್ಸ್ ಹಾಕೊಳ್ಳೋಣ. ಹಾಕ್ಕೊಂಡು ನೋಡಿ ಎಲ್ಲಕ್ಕೆ ಸಹ ಹಾಕ್ತೇನೆ ನಾನು. ಆಮೇಲೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡಿ, ಇಲ್ಲಿ ಒಂದು ಹುಳಿ, ಒಂದು ಸಣ್ಣ ಲಿಂಬೆಗಾಯಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನೀರನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ. ಹುಳಿಗೆ ನೀರಾಯಿತು, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನು 1 ಚಮಚದಷ್ಟು ಜೀರಾ ಪುಡಿ ಬೇಕು ನಮಗೆ. 1 ಚಮಚದಷ್ಟು ಕೊತ್ತಂಬರಿ ಪುಡಿ ಬೇಕು. 4 ಚಮಚಗಳಷ್ಟು ನಮಗೆ ಈ ಮೆಣಸಿನ ಪುಡಿ ಬೇಕು. ಕಲ್ಲುಪ್ಪು ಮತ್ತು 1 ಚಮಚದಷ್ಟು ಇದು ಅಕ್ಕಿಯ ಹುಡಿ. ಈಗ ನಾವು ಎಣ್ಣೆಯನ್ನು ಬಳಸದೆ ಹೇಗೆ ಒಂದು ಮೀನಿನ ಫ್ರೈಯನ್ನು ಮಾಡೋದೆಂದು ನೋಡೋಣ. ವೀಕ್ಷಕರೇ, ಈಗ ಮೀನೆಲ್ಲ ಕಟ್ಟಿಂಗ್ ಆಗಿ ಆಯಿತು. ಈ ಒಂದು ಹುಳಿಯ ನೀರನ್ನು ನಾನು ರೆಡಿ ಮಾಡಿಕೊಂಡಿದ್ದೇನಲ್ಲ, ಈ ಹುಳಿಯ ನೀರಿನಲ್ಲಿ 1 ಚಮಚದಷ್ಟು ನೀರನ್ನು ಮೊದಲಿಗೆ ಹಾಕ್ಕೊಳ್ತಿದ್ದೇನೆ. 1 ಚಮಚದಷ್ಟು ನೀರು ಮತ್ತು ಇದರಲ್ಲಿ 1 ಚಮಚದಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ. ಇನ್ನು ಉಪ್ಪನ್ನು ಸೇರಿಸಿಕೊಂಡು ನೋಡಿ, ಇದು ಆ್ಯಸ್ ಯೂಶುವಲ್ ನಾವು ಮಾಡುವಂಥದ್ದು. ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಈ ಒಂದು ಇದನ್ನು ಮಿಶ್ರಣ ಮಾಡಿಕೊಳ್ಳೋಣ. ಹುಳಿಯ ನೀರು ಮತ್ತು ಸ್ವಲ್ಪ ಬೇಕಿದ್ದರೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಈ ಗಟ್ಟಿ ಮಿಶ್ರಣವನ್ನು ನಾವೇನು ಮಾಡೋ ಹೇಳಿದರೆ, ಉಳಿದದ್ದು ಹುಳಿಯನ್ನು ನಾನು ಏನು ಮಾಡಬೇಕಂತ ಮತ್ತೆ ಹೇಳ್ತೇನೆ. ಹೀಗೆ ಆಲ್ವೇಸ್ ನಾವು ಯಾವಾಗಲೂ ಮಾಡ್ತೇವೆ ಅದೇ ರೀತಿಯಲ್ಲಿ ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡು ಇದನ್ನೊಂದು ಅರ್ಧ ಗಂಟೆ ಇಟ್ಟುಕೊಳ್ಬೇಕು ನಾವು, ಅಥವಾ 1/4 ಗಂಟೆ ಸಹ ಆದರೂ ಇಟ್ಕೊಳ್ಬೇಕು ನೋಡಿ. ಸೊ ಇದಕ್ಕೆ ಇನ್ನು ಸ್ವಲ್ಪ ಹಳದಿ ಸಹ ಹಾಕೊಳ್ಳೋಣ. ಹಳದಿ ಹಾಕ್ಕೊಂಡು ಇದು ಹೀಗೆ ಸ್ವಲ್ಪ ಗಟ್ಟಿಯಲ್ಲಿ ಮ್ಯಾರಿನೇಟ್ ಆಗಿ ನಾವು ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಎಷ್ಟು ಸಾಕ್ತದೆ, ಒಳಗೆ ಸಹ ಎಲ್ಲ ಹೋಗಬೇಕು. ಆಮೇಲೆ ಎಣ್ಣೆ ಇಲ್ಲದೆ ನಾವು ಕಾಯಿಸ್ಕೊಳ್ಳೋಣ ಇದನ್ನು. ಅರ್ಧ ಗಂಟೆಯ ಮ್ಯಾರಿನೇಷನ್ನ ಬಳಿಕ ನೋಡಿ ಯಾವ ರೀತಿಯಾಗಿ ಆಗಿದೆ ನೋಡಿ, ಹೀಗೆ ಉಂಟು. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಯನ್ನು ಉಳಿಸ್ಕೊಳ್ಳೋಣ. ಬಾಣಲೆಯನ್ನು ಉಳಿಸ್ಕೊಂಡು ಅದು ಬಿಸಿ ಆಗ್ತಾ ಇರುವಾಗ ಇಲ್ಲಿ ನೋಡಿ 3 ಚಮಚಗಳಷ್ಟು ಈ ಮೆಣಸಿನ ಪುಡಿ ಉಂಟಲ್ಲ, ಈ ಮೆಣಸಿನ ಪುಡಿಗೆ ಉಳಿದ ಅರ್ಧ ಚಮಚದಷ್ಟು
ಜೀರಿಗೆ ಪುಡಿ, ಇನ್ನು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, ಇಷ್ಟಕ್ಕೆ ಈ ಒಂದು ಪುನಃ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ರದು ಅಷ್ಟೇ ಹುಳಿಯನ್ನು ಪುನಃ ನೀರು ಹಾಕಿ ಎಲ್ಲ ನೀರಿನ ಅದರ ಅಂಶಗಳನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇದರದ್ದು ಇದು ಬೇಡ ನಮಗೆ, ಅದರ ಉಳಿದ ಭಾಗ ಬೇಡ. ಇಷ್ಟು ನೀರನ್ನು ಸಹ ಹಾಕೊಳ್ಳೋಣ. ಹಾಕ್ಕೊಂಡು ಇದನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಚೆನ್ನಾದ ಮಿಕ್ಸ್ ಆಗಬೇಕಿದು. ಈಗ ಇಲ್ಲಿ ಬಾಣಲೆ ಬಿಸಿ ಆಗಿದೆ ನೋಡಿ. ಈ ಬಿಸಿಯಾದ ಬಾಣಲೆಗೆ ನಾನು ಇಲ್ಲಿ ಒಂದು ನೋಡಿ, ಇಲ್ಲಿ ಕಾಲು ಚಮಚ ಅಂದರೆ 10 ಬೀಜಗಳಷ್ಟು ಇದನ್ನು ಮೆಂತೆಕಾಳನ್ನು ಜಸ್ಟ್ ಒಂದು ಚೂರು ರೋಸ್ಟ್ ಮಾಡ್ಕೊಳ್ತೇನೆ. ಏನು ಎಣ್ಣೆ ಇಲ್ಲ ನಮ್ಮಲ್ಲಿ ಇವತ್ತು, ಇದರಲ್ಲಿ ಎಣ್ಣೆ ಇಲ್ಲ. ಸೊ ಚೂರು ಸ್ಲೈಟಾಗಿ ಸ್ವಲ್ಪ ರೋಸ್ಟ್ ಆಗಿಕೊಳ್ಬೇಕು. ವೀಕ್ಷಕರೇ, ಇದು ಗೋಲ್ಡನ್ ಬ್ರೌನ್ಗೆ ಬರುವಾಗ ಇದನ್ನು ತೆಗೆದುಕೊಳ್ಳೋಣ. ಇದನ್ನು ತೆಗೆದುಕೊಂಡು ಒಂದು ಕುಟಾಣಿಗೆ ಹಾಕ್ಕೊಳ್ತಿದ್ದೇನೆ. ಇದನ್ನು ಅದೇ ಪಾತ್ರೆಯಲ್ಲಿ ಇಟ್ಕೊಳ್ತಿದ್ದೇನೆ. ಈಗ ಆ ಪಾತ್ರೆಗೆ ಮೊದಲಿಗೆ ಇದಕ್ಕೆ ಇನ್ನೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು. ಒಟ್ಟು ಒಂದು 3/4 ಗ್ಲಾಸ್ಗಳಷ್ಟು ನೀರಾಯ್ತು ಇದು ಒಟ್ಟು. ಇದನ್ನೀಗ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಒಳ್ಳೆ ಚೆನ್ನಾಗಿ ಇದನ್ನು ಈಗ ಇದರಲ್ಲಿ ಕಲಸಿಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಆಗ ಮೀನಿಗೆ ಉಪ್ಪು ಹಾಕೊಂಡಿದ್ದೇವೆ, ಅದರಿಂದಾಗಿ ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯಿತು. ಉಪ್ಪು ಹಾಕಿ ಇದು ಸಣ್ಣ ಉರಿಯಲ್ಲಿ ಹಾಗೆ ಇರುವಾಗ ಇಲ್ಲಿ ಈ ಮೆಂತೆ ಕಾಳುಗಳನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ನಾವು. ಸಣ್ಣ ಜಸ್ಟ್ ತುಂಬ ಪೌಡರ್ ಹಾಕ್ಬೇಕಂತ ಏನಿಲ್ಲ ನೋಡಿ. ಪೌಡರ್ ಹಾಕ್ತಾ ಇರುವಾಗ ಇಲ್ಲಿ ಅದು ಪೌಡರ್ ಆಗಲಿ. ಮಾಡುವಾಗ ಪೌಡರ್ ಹಾಕ್ತದೆ. ಜಸ್ಟ್ ಕೋರ್ಸ್ಲಿ ಗ್ರೈಂಡ್ ಮಾಡಿದ್ರೆ ಆಯಿತು. ಒಂದು ಪರಿಮಳಕ್ಕಿದು, ಯಾಕೆ ಹೇಳಿದ್ರೆ ಬೂತಾಯಿ ಮೀನಿಗೆ ಅದರದೇ ಆದ ಒಂದು ಪರಿಮಳ ಉಂಟು. ಆ ಪರಿಮಳ ಇದರೊಟ್ಟಿಗೆ ಸೇರುವಾಗ ಬಹಳ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಹೀಗೆ ಮಾಡಿ ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ತಿದ್ದೇನೆ. ಮತ್ತೆ ಪುನಃ ಇದನ್ನು ತಿರುಗಿಸ್ತಾ ಇದ್ದೇನೆ ನೋಡಿ. ಉರಿ ಸಣ್ಣದರಲ್ಲಿ ಉಂಟು, ಅದರಿಂದಾಗಿ ನಾನು ಹೀಗೆ ಇಟ್ಟುಕೊಂಡಿದ್ದೇನೆ. ಈಗ ಇಲ್ಲಿ ಇದು ಅಕ್ಕಿಯ ಪುಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಅಕ್ಕಿಯ ಪುಡಿಯ ಸ್ಲರಿ ಮಾಡ್ತಾ ಇದ್ದೇನೆ ನಾನು. ಗಂಟಿರಬಾರ್ದು, ಚೂರು ಸಹ 1 ಚಮಚ ಮಾತ್ರ ಇರುವುದು ಇದರಲ್ಲಿ. ಓಕೆ, ಇಲ್ಲಿ ಇದೀಗ ಕುದೀತಾ ಬಂತು ನೋಡಿ. ಸಣ್ಣ ಉರಿ ಇರುವುದರಿಂದಾಗಿ ಅದು ನಿಧಾನಕ್ಕೆ ಕುದೀತಾ ಉಂಟು. ಈಗ ಇದಕ್ಕೆ ಈ ಒಂದು ಏನು ನಾವು ಅಕ್ಕಿಯ ಪುಡಿಯ ಸ್ಲರಿ ಏನು ಮಾಡಿದೆ ಅದನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಉರಿ ದೊಡ್ಡದು ಮಾಡಿಕೊಂಡು ಇಲ್ಲಿ ನಿಮಗೆ ಖಾರ ಹೆಚ್ಚು ಬೇಕಿದ್ರೆ ಇಲ್ಲಿ ಬೇಕಿದ್ರೆ ಒಂದು ಚೂರು ಖಾರದ ಪುಡಿ ಹಾಕ್ಕೊಳ್ಬೋದು, ಅಗತ್ಯ ಇಲ್ಲ. ನಾನು ಹಾಕಿದಷ್ಟನ್ನೇ ಹಾಕಿದರೆ ನಿಮಗೆ ಕರೆಕ್ಟಾದ ಹದ ಬರ್ತದೆ ನೋಡಿ. ಸರಿಯಾಗಿ ಇದು ಕುದಿಬೇಕು. ಉಪ್ಪು ನೋಡಿಕೊಂಡೆ, ಉಪ್ಪಿನ ಹದ ಕರೆಕ್ಟ್ ಉಂಟು. ಹುಳಿ ಉಪ್ಪು ಖಾರ ಕರೆಕ್ಟ್ ಉಂಟು ನೋಡಿ. ಇದು ದಪ್ಪ ಆಗ್ತಾ ಬಂತು. ಈಗ ಇಷ್ಟು ದಪ್ಪ ಆಗ್ತಾ ಬರುವಾಗ ಇನ್ನು ನಾವು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಏನು ಅದುಂಟು ನೋಡಿ, ಇದನ್ನು ಇದರಲ್ಲಿ ಒಂದೊಂದಾಗಿ ಇಟ್ಕೊಳ್ತಿದ್ದೇನೆ ನಾನು. ಎಷ್ಟು ನಿಮಗೆ ಕಾಯಿಸ್ಲಿಕ್ಕೆ ಆಗ್ತದೆ ಒಂದು ಸರ್ತಿಗೆ ಅಷ್ಟೊಂದು ಕಾಯಿಸ್ಕೊಳ್ಬೋದು. ಸರಿ, ಸಾಧಾರಣ 7-8 ಆಗ್ತದೆ ಕಾಯಿಸ್ಲಿಕ್ಕೆ.
ಎಷ್ಟು ನಾನು ಅರ್ಧ ಕಿಲೋದಷ್ಟು ಇದು ಆಗ್ತದೆ ಕಾಯಿಸಲಿಕ್ಕೆ. ಹೀಗೆ ಇಟ್ಕೊಳ್ಳೋಣ. ಅದು ಹಾಗೆ ಒಂದು 5 ನಿಮಿಷಗಳ ಕಾಲ ಹದಾ ಉರಿಯಲ್ಲೇ ಇಲ್ಲಿ. ವೀಕ್ಷಕರೇ, ಇಲ್ಲಿ ನೋಡಿ ಇಷ್ಟಾಗ್ತಾ ಉಂಟು. ನಾನೇನು ಮುಟ್ಲಿಲ್ಲ. 5 ನಿಮಿಷಗಳ ಕಾಲ ಇದೇ ಹದಾ ಉರಿಯಲ್ಲಿ ಅದಷ್ಟಕ್ಕೆ ಈಗ ನೋಡಿ ಸೈಡ್ಸ್ ಎಲ್ಲ ಡ್ರೈ ಆಗ್ತಾ ಬಂತು. ಇದು ಬೂತಾಯಿ ಮೀನಿನಲ್ಲಿ ಅದರದ್ದೇ ಆದ ಒಂದು ಆಯಿಲ್ ಬಿಡ್ತದೆ. ಹಾಗಾಗಿ ಬೇರೆಲ್ಲ ಮೀನುಗಳನ್ನು ಹೀಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಬೂತಾಯಿ ಮೀನಿದು ಈ ಎಣ್ಣೆ ಇರುವಂತಹ ಮೀನಾದ್ರಿಂದಾಗಿ ಇದಕ್ಕೆ ಎಣ್ಣೆ ಹಾಕದೆ ಸಹ ಒಂದು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ನೋಡಿ ಆಗ್ತಾ ಉಂಟು. ಅದರಷ್ಟಕ್ಕೆ ಆಗಲಿ ಇನ್ನು 1 ನಿಮಿಷದ ಬಳಿಕ ಈಗ ಅದನ್ನು ನಾನು ಅಡಿಮೇಲೆ ಮಾಡ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಈಗ ಒಂದೊಂದನ್ನಾಗಿ ನಿಧಾನಕ್ಕೆ ಅಡಿಮೇಲೆ ಮಾಡ್ಕೊಳ್ಳೋಣ ನಾವು. ಸ್ವಲ್ಪ ಅದು ಹಿಡಿದೆಲ್ಲ ಸಣ್ಣ ಉರಿ, ಸ್ವಲ್ಪ ಸಣ್ಣದು ಬೇಕು. ತುಂಬ ಸ್ವಲ್ಪ ನಾನು ಹಾಕಿದ್ದು ಸ್ವಲ್ಪ ಹೆಚ್ಚಾಯಿತು. ನೀವು ಹಾಕುವಾಗ ಒಂದು 4-5 ಹಾಕ್ಕೊಂಡು ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಹೀಗೆಲ್ಲ ಒಂದ್ಸ ನಾನು ಅಡಿಮೇಲೆ ಮಾಡ್ಕೊಳ್ತೇನೆ. ಎಲ್ಲ ಒಂದ್ಸ ನೋಡಿ ಚೆನ್ನಾಗಿ ಅಡಿಮೇಲೆ ಮಾಡಿಕೊಂಡೆ. ಇನ್ನು ಸ್ವಲ್ಪ ದೊಡ್ಡ ಉರಿ ಮಾಡ್ಕೊಳ್ಳೋಣ. ದೊಡ್ಡ ಉರಿಯಲ್ಲಿ ಇದು ಒಳ್ಳೆ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಹೀಗೆ ಹದಾ ಉರಿ ಮತ್ತು ಸ್ವಲ್ಪ ದೊಡ್ಡ ಉರಿ ಹಾಗೆ ಮಾಡಿಕೊಂಡು ಇದನ್ನು ಕಾಯಿಸ್ಕೊಳ್ಬೇಕು. ಸ್ವಲ್ಪವೂ ಎಣ್ಣೆ ಹಾಕದೆ, ಯಾರಿಗೆ ನೋಡಿ ಎಣ್ಣೆ ಬೇಡ ಅಂತ ಇರ್ತದೆ ಅಂತವರು ಈ ರೀತಿಯಲ್ಲಿ ಅದು ಸಹ ಬೂತಾಯಿ ಮೀನೆಂಬುದು ಬಹಳ ಒಂದು ಆರೋಗ್ಯಕರವಾದ ಮೀನು. ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಅನೇಕ ಪೌಷ್ಟಿಕಾಂಶಗಳು ಇವೆ. ಹಾಗಿರುವಾಗ ಇದು ಇನ್ನು ಸ್ವಲ್ಪ 1-2 ನಿಮಿಷದಲ್ಲಿ ರೆಡಿ ಆಗ್ತದೆ. ನೋಡಿ ಹೇಗೆ ಕಾಯ್ತಾ ಉಂಟು. ನೋಡಿ ಇದು ನೋಡಿ ಡ್ರೈ ಆಗ್ತಾ ಬರ್ತಾ ಉಂಟು. ಸ್ವಲ್ಪ ಪೇಷನ್ಸಲ್ಲಿ ಮಾಡಬೇಕಾಗ್ತದೆ. ತುಂಬ ದೊಡ್ಡ ಈಗ ಇಲ್ಲ, ನಾನು ಸಣ್ಣ ಉರಿ ಮಾಡಿಟ್ಟುಕೊಂಡಿದ್ದೇನೆ. ಅದರಷ್ಟಕ್ಕೆ ಅದರ ಎಲ್ಲ ನೀರಿನ ಅಂಶ ಡ್ರೈ ಆಗಲಿ. ಅಷ್ಟಾದ ಕೂಡಲೇ ನೋಡಿ ಅಲ್ಲಿಗೆ ಅದರದ್ದೇ ಒಂದು ಆಯಿಲ್ ರಿಲೀಸ್ ಆಗ್ತಾ ಬರ್ತದೆ ಅದರಲ್ಲಿ. ಆಯಿತು ವೀಕ್ಷಕರೇ, ನೋಡಿ ಎಲ್ಲ ಡ್ರೈ ಆಯಿತು. ಈಗ ಇಲ್ಲಿ ಒಂಚೂರು ಇದನ್ನು ತೆಗೆದು ಚೆಕ್ ಮಾಡಿಕೊಳ್ಳಿ ಎಲ್ಲ ಮಸಾಲೆಗಳೆಲ್ಲ ಬೆಂದಿದಂತ. ಕರೆಕ್ಟಾಗಿ ಬೆಂದಿದೆ. ಆಯಿತು. ಇನ್ನೀಗ ಆಫ್ ಮಾಡಿಕೊಂಡು ಸರ್ವ್ ಮಾಡೋದು. ನೋಡಿ ಹೀಗೆ ತೆಗಿಲಿಕ್ಕೆ ಬರ್ತದೆ. ನೋಡಿ ನೋಡಿ ಹೇಗೆ ಬಂತು. ನೋಡಿ ಬೂತಾಯಿ ಮೀನಿನ ಒಂದೊಂದಾಗಿ ಡ್ರೈ ಆಗಿ ಸ್ವಲ್ಪವೂ ಎಣ್ಣೆಯನ್ನು ಹಾಕದೆ ಮಾಡಿದಂತಹ ಒಂದು ರುಚಿಕರವಾಗಿ ಬಹಳ ರುಚಿ ಬರ್ತದೆ. ಗಂಜಿಗೆ ಅಂತೂ ಹೇಳಿ ಮಾಡಿಸಿದಂತಹದ್ದು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಹೇಗೆ ಬಂದಿದೆ. ನೋಡಿ ಬಿಸಿ ಉಂಟು. ಸೊ ಎಣ್ಣೆಯನ್ನು ಬಳಸದೆ ಸಹ ನಾವು ಒಂದು ಫ್ರೈಯನ್ನು ಮಾಡ್ಬೋದಂತ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ನೋಡಿದ್ದೆ. ಬಟ್ ಅವರ ಮೆಥಡ್ ಸ್ವಲ್ಪ ಬೇರೆ ಇತ್ತು. ಅಂದರೆ ಅವರು ಮ್ಯಾರಿನೇಟ್ ಎಲ್ಲ ಮಾಡದೆ ಮಾಡ್ತಿದ್ದಾರೆ. ಬಟ್ ನಾನು ಮ್ಯಾರಿನೇಟ್ ಮಾಡಿದರೆ ಅದಕ್ಕೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ನಾನೊಮ್ಮೆ ಮಾಡಿ ನೋಡಿದೆ. ಹಾಗಿರುವಾಗ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.